ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಗೌರಿ ಮದುವೆಯನ್ನು ನಿಲ್ಲಿಸ್ಬಿಟ್ಲು. ಹಾಗಿದ್ರೆ ಏನಾಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಇಲ್ಲಿ ಗೌರಿ ಹಸಿಮಣೆ ಏರಿ ಕುಳಿತುಕೊಂಡಿದ್ದಾಳೆ. ಆದರೆ ಅಲ್ಲಿರೋರು ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ಮೋನಿಕಾ ಅಂತ. ಆದರೆ ಮೋನಿಕಾ ಅನಿಕೇತ್ ಜೊತೆ ಕಾರಲ್ಲಿ ಹೊರಟಿದ್ದಾಳೆ. ಕಾರಲ್ಲಿ ಹೋಗಬೇಕಾದ್ರೂ ತುಂಬ ಟೆನ್ಷನಲ್ಲಿದ್ದಾರೆ. ಯಾಕಿಷ್ಟು ಟೆನ್ಷನ್ ಮಾಡ್ಕೋತೀಯಾ, ನೀನು ಹೇಗೆ ಕಂಡ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತೀಯಾ ಅಂತ ಅನಿಕೇತ್ ಹೇಳ್ತಿದ್ದಾರೆ. ನಿಜಕ್ಕೂ ನಾನು ಮೋಸ ಮಾಡಿ ಬಂದಿರೋದು ದೀನಬಂಧು ಫ್ಯಾಮಿಲಿಗೆ. ಅವ್ರು ಸುಮ್ಮನೆ ಬಿಡ್ತಾರ, ಅಲ್ಲಿ ರಣರಂಗನೆ ಆಗ್ತಿರುತ್ತೆ. ಎಲ್ರಿಗೂ ಈಗ ನನ್ನ ಮದುವೆ ಮನೇಲಿಲ್ಲ ಅಂತ ಗೊತ್ತಾಗಿರತ್ತೆ ಅಂತ ಹೇಳಿ ಮೋನಿಕಾ ಹೇಳಿದಾಗ ಖಂಡಿತ ಗೊತ್ತಾಗ್ಬೋದು, ನಾನು ಕೂಡ ದೀನಬಂಧು ಫ್ಯಾಮಿಲಿನೇ ತಾನೆ, ಯಾಕೆ ಹೆದರ್ಕೋತೀಯಾ ನೀನು ಅಂತ ಹೇಳಿ ಅನಿಕೇತ್ ಹೇಳಿದಾಗ ಒಳ್ಳೆಯವನ್ನೇ ಬುಟ್ಟಿಗೆ ಹಾಕ್ಕೊಂಡಿದ್ದಾನೆ, ರೊಮ್ಯಾಂಟಿಕ್ ಆಗೂ ಇದ್ದಾನೆ, ಚೆನ್ನಾಗೂ ದುಡ್ಡಿಟ್ಟಿದ್ದಾನೆ, ಕಷ್ಟದಿಂದ ದೂರ ಆಗಿ ಇನ್ನಾದರೂ ಇವನ್ನ ಮದುವೆ ಆಗಿ ಸೆಟಲ್ ಆಗಿಬಿಡ್ಬೇಕು ಅಂತ ಮೋನಿಕಾ ಅಂದ್ಕೊಂಡಿದ್ದೆ. ಮಧ್ಯದಲ್ಲಿ ಕಾರ್ ನಿಲ್ಲಿಸಿದ್ದೆ, ನನ್ನ ಮದುವೆ ಆಗಿಬಿಡು ಅಂತ ಹೇಳಿ ಕೇಳ್ತಿದ್ದಾಳೆ. ಆದರೆ ಯಾವುದೇ ಕಾರಣಕ್ಕೂ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಕೇತ್ ಹೇಳ್ತಾರೆ. ಅತ್ತ ಕಡೆ ಅಪ್ಪನಿಗೆ ಗೊತ್ತಾಗ್ಬಿಡತ್ತೆ ಆ ಜಾಗದಲ್ಲಿ ಕುಳಿತಿರೋದು ಮೋನಿಕಾ ಅಲ್ಲ ಗೌರಿ ಅಂತ. ಹೆಂಡತಿಯನ್ನ ಬಂದು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದಾಗ ಹೆಂಡತಿ ಏನನ್ನು ಕೂಡ ಹೇಳುವುದಿಲ್ಲ, ನನ್ನ ಮಗಳನ್ನೇ ಕೇಳ್ತೀನಿ ಅಂತ ಹೇಳಿ ವೀರಣ್ಣವರು ಹೊರಟಾಗ ಎಲ್ಲ ಸತ್ಯವನ್ನು ಕೂಡ ಹೇಳಿಬಿಡ್ತಾರೆ ಕಾಂತಲಕ್ಷ್ಮಿ ಅವರು. ನಮ್ಮ ಮಗಳು ಮೋನಿಕಾ ನಮಗೆ ನಂಬಿಕೆ ದ್ರೋಹ ಮಾಡಿಬಿಟ್ಲು, ಮದುವೆ ಮನೆಯಿಂದ ಓಡಿ ಹೋಗಿದ್ದಾಳ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇಲ್ಲಿ ಗೌರಿ ಹೋಗಿ ಹಸಿಮಣೆ ಏರಿದಾಳೆ ಅಂದಾಗ ಅಯ್ಯೋ ಗೌರಿಗೆ ಅವನಿಗೆ ಆಗೋದೇ ಇಲ್ಲ, ಈಗ ನನ್ನ ಮಗಳು ಬದುಕಿಗೆ ಏನಾಗಬಹುದು ಅಂತ ಹೇಳಿ ವೀರಣ್ಣವರು ತುಂಬ ಯೋಚನೆ ಮಾಡ್ತಿದ್ದಾರೆ. ಕೊನೆಗೂ ಮದುವೆ ಮುಹೂರ್ತ ಬಂದೇ ಬಿಟ್ಟಿದೆ, ತಾಳಿ ಕಟ್ಟೋ ಸಮಯ ಬಂದಿದ್ದಾಗಿದೆ. ಈ ಕಡೆ ವಿವೇಕ ತಾಳಿ ತಗೊಂಡಿದ್ದ ಇಲ್ಲಿ ಗೌರಿಗೆ ಕಟ್ಟುಕೆ ಅಂತ ಮುಂದಾಗ್ತಿದ್ದಾಗೇನೆ ಚುನ್ರಿ ಹಾಕೊಂಡಿರ್ತಕ್ಕಂಥ ಗೌರಿ ತಾಳಿಯನ್ನು ತಡೆದು ನಿಲ್ಲಿಸಿದ್ದೆ, ತನ್ನ ಮುಖಕ್ಕೆ ಹಾಕಿದ್ದಂಥ ಮುಸ್ಕನ್ನು ತೆಗಿತಿದ್ದಾಗೆ ಇಡೀ ಮದುವೆ ಮನೆನೇ ಶಾಕ್ ಆಗ್ತದೆ. ಇತ್ತ ಕಡೆ ವಿವೇಕ ತತ್ತರಿಸಿ ಹೋಗ್ತಿದ್ದಾರೆ. ಈ ಕಡೆ ನಾನಿಲ್ಲಿ ಕುಳಿತಿರೋದು ಗೌರಿ, ಮೋನಿಕಾ ಅಲ್ಲ, ಮೋನಿಕಾ ಮದುವೆ ಮನೆಯಲ್ಲಿ ಕಾಣಿಸ್ತಿಲ್ಲ ಅನ್ನೋ ವಿಷಯವನ್ನು ಗೌರಿನೇ ತಿಳಿಸ್ತಾಳೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ.